ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮನೋಜ್ ಅಪ್ಪಿ ಸಾಗರದಿಂದ ನಾನು ಮಾಡ್ತಾ ಇರೋದು. ಸೊ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ, ನಾವು ಫ್ಲವರನ್ನು ಫಿಶಿನ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಮೋರ್ ಅಪ್ಡೇಟ್ ಗೀಲಿಸ್ ಬೇಕೇನಂತ ಹೇಳಿದರೆ ನೀವು ಇನ್ಫಾರ್ಮೇಷನ್ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಏನಪ್ಪ ಇವತ್ತು ಫ್ಲವರನ್ ಬಗ್ಗೆ ಹೇಳ್ತಿದ್ದೀರಿ ಅಂತ ನೀವು ಆಶ್ಚರ್ಯಪಟ್ಟರೆ ಪಡ್ಬೋದು. ಯಾಕಂದರೆ ಇದು ಫ್ಲವರನ್ ಫಿಶ್ ಆಗಿದೆ. ಇದು ನಮ್ಮ ಚಿಕ್ಲೆಟ್ಸಿನ ಮೊದಲನೆಯ ಗುಂಪಿನ ಮೀನು ಫ್ಲವರಾನು. ಸೊ ಫ್ಲವರಾನ್ ಈಸ್ ಅ ಮೋಸ್ಟ್ ಪ್ರಾಬಬಲ್. ಇದು ಮೇಲ ಫೀಮೇಲ್ ಅಂತ ನಿಮಗೆ ಡೌಟ್ ಬಂದರೆ ಇದು ನೋಡಿರಿ. ನೀವು ಪಕ್ಕ ಅವತ್ತು ಮೇಲ್ ಅಂತ ಆದರೆ ಕಮೆಂಟ್ ಮಾಡಿರಿ, ಇಲ್ಲ ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕಂದರೆ ನನಗೆ ಗೊತ್ತಿರೋಂಗೆ ಈ ಫಿಶ್ ಮೇಲು. ನನಗೆ ಗೊತ್ತಿರೋಂಗೆ ಅಂದ್ಮೇಲೆ ಪ್ರಾಪರ್ಲಿ ನಾವು ಫಿಟ್ಟಾಗಿ ಹೇಳ್ತಿದ್ದೀನಿ ಮೇಲ್ ಫಿಶು. ಸೊ ಮೇಲ್ ಫಿಶಿಗೆ ಹೆಂಗೆ ನಾವು ರೆಡ್ಡನ್ನು ತಲೆನ ಬೆಳೆಸಬೇಕು, ಅದರ ಕಲರ್ ಹೆಂಗೆ ತರಬೇಕು, ಅದು ಹೇಗೆ ಬ್ರೀಡ್ ಮಾಡಬೇಕು, ಸುಮಾರು ಜನಕ್ಕೆ ಕಾತುರ ಇರುತ್ತೆ. ಯಾವ ಫುಡ್ ಹಾಕಬೇಕು, ಯಾವ ಫುಡ್ ಹಾಕಿದರೆ ಅದು ಬ್ರೀಡ್ ಆಗುತ್ತೆ ಅಂತ ನಿಮಗೆ ಯೋಚನೆ ಬರ್ತಾ ಇರುತ್ತೆ. ಸೊ ನಾನು ತೋರಿಸೋ ಒಂದು ಫುಡ್ ಈಸ್ ಹೈ ರೆಡ್. ಈ ಫ್ಲವರನಿಗೆ ನಾನು ಹಾಕೋದು ಒಂದೇ, ಈ ಫುಡ್ಡ ನಾನು ಹಾಕೋದು ಹೈ ರೆಡ್ ಅಂತ. ಮತ್ತು ಇದಕ್ಕೆ ಇದು ಹಾಕೋದು ಇದು ರಾಯಲ್ ರೆಡ್ ಮತ್ತು ಹೈ ರೆಡ್ ಎಂಬ ಫಿಶ್ ಫುಡ್ಗಳು ಬರ್ತವೆ. ಸೊ ಆ ಫಿಶ್ ಫುಡ್ಗಳನ್ನು ನಾನು ಹಾಕಿ ಇದಕ್ಕೆ ಬೆಳೆಸ್ತಿದ್ದೀನಿ. ಸೊ ಇನ್ನು 6 ವೀಕ್ನಲ್ಲಿ ಇದಕ್ಕೆ ಒಂದು ಹಂತಕ್ಕೆ ಬರುತ್ತೆ. ನಾನು ಇದಕ್ಕೆ ಹಂತ ಮಾಡ್ತೀನಿ. ಅದಕ್ಕೆ ಏನಪ್ಪ ನಾವು ಇದಕ್ಕೆ ಮತ್ತು ಜನರದ್ದು ಏನಂದರೆ, ಮೀನುಗಳಿಗೆ ಫಂಗಸ್ ಇಲ್ಲದೆ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನಿಮಗೆ ಒಂದು ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ನಾವೊಂದು ಟಿಪ್ಸ್ ಕೊಡ್ತೀನಿ. ಇದಕ್ಕೆ ಫಂಗಸ್ ಬರಬಾರ್ದಂದ್ರೆ ನೀವು ಉಪ್ಪಿನ ನೀರಿನಲ್ಲಿ ಇದನ್ನು ಬಿಡಬೇಕು. ಫಸ್ಟ್ ಆಫ್ ಆಲ್ ಒಂದು ವಾರಕ್ಕೆ ಒಂದು ಸತಿ ಟ್ಯಾಂಕ್ನ ಕ್ಲೀನ್ ಮಾಡಬೇಕು. ಹಾಗೆ ಅದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನೀರಲ್ಲಿರುವ ಬ್ಯಾಕ್ಟೀರಿಯಾಸನ್ನು ಕೊಲ್ಲುತ್ತೆ. ಹಾಗೆ ಫಿಶನ್ನು ಕ್ಲಿಯರಾಗಿಡುತ್ತೆ. ಮತ್ತು ಅದಕ್ಕೆ ಬ್ಲೂ ಡ್ರಾಪ್ಸ್ ಹಾಕಲೇಬೇಕು. ಆಮೇಲೆ ನೀವು ಬಂದಾಗ ಅದಕ್ಕೆ ಫಂಗಸ್ ಏನೋ ಬಂತಪ್ಪ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದರೆ, ಆ ಫಂಗಸ್ಸಿನ ಮೇಲೆ ಸಿರಂಜ್ ತೊಗೊಳ್ರಿ ಮತ್ತು ಉಪ್ಪು ನೀರನ್ನ ಮಾಡಿ ಅದು ಫಂಗಸ್ ಮೇಲೆ ಹಾಕಿರಿ. ಆ ಫಂಗಸ್ ಇಲ್ಲಿ ಆದಾಗ ಅದು ಫಂಗಸ್ ಆಗಕ್ಕೆ ರೆಡ್ಯೂಸ್ ಆಗುತ್ತೆ ಮತ್ತು ಫಂಗಸ್ಸಿಂದ ಕ್ಲೀನ್ ಆಗುತ್ತೆ ಫಿಶ್ಶು. ಅದ್ರ ಮೇಲೆ ಸ್ಪ್ರೇ ಮಾಡ್ತಾಯಿದ್ರೆ ಮೀನಿಗೆ ಫಂಗಸ್ಸು ಬರೋಲ್ಲ, ಏನು ಬರೋಲ್ಲ, ಕ್ಲಿಯರಾಗಿ ಆಡ್ತಾ ಇರುತ್ತೆ. ಏನು ಮಾಡಿದರೂ ಅದು ಫಂಗಸ್ಸನ್ನು ಬರೋಲ್ಲ. ಮತ್ತು ಮೇನ್ ಆಕ್ಸಿಜನ್ ಬೇಕಾಗುತ್ತೆ. ಮೀನಿಗೆ ಆಕ್ಸಿಜನ್ ಬೇಕು ಈ ಫ್ಲವರನಿಗೆ. ಸೊ ಆಕ್ಸಿಜನನ್ನು ನೀವು ಕ್ಲೀನಾಗಿ ಹಾಕಬೇಕು. ಇದು ನೋಡಿರಿ, ನಾನು ಈ ಫುಡ್ ಹಾಕಿ ಇದರ ಕಲರು ಹೆಂಗಾಗಿದೆ ನೋಡಿರಿ. ಮತ್ತು ಬ್ಲ್ಯಾಕ್ ಕಣ್ಣೆಲ್ಲ ಒಂಥರ ಆರೆಂಜ್ ಆಗಿದೆ. ಸೊ ಈ ಥರ ಆಗ್ತಾ ಬರುತ್ತೆ. ಇದು ಮೇಲು ಚೆನ್ನಾಗಿ ಬೆಳೆಸ್ತಿದ್ದೀನಿ. ಹಿಂಗೆ ಬೆಳೀಲಿ, ಚೆನ್ನಾಗಿ ಬೆಳೆಯುತ್ತಿದ್ದು. ಯಾಕಂದರೆ ನಾನು ಆ ಥರ ಫುಡ್ಡೆಲ್ಲ ಹಾಕಿ ಮಾಡ್ತಾ ಇರೋದು. ನೆಕ್ಸ್ಟ್ ಇದಕ್ಕೆ ಒಂದು 4-5 ತಿಂಗಳು ಇಲ್ಲ 6-8 ತಿಂಗಳು ಬಂದಾದಮೇಲೆ ಇದಕ್ಕೆ ಹಂಪೆ ಹೆಡ್ಡನ್ನು ಫುಡ್ ಬರುತ್ತೆ. ಆ ಫುಡ್ಡನ್ನು ನೀವು ಇದಕ್ಕೆ ಕಂಪಲ್ಸರಿ ಹಾಕಬೇಕು. ಆವಾಗ ಇದರ ಹೆಡ್ ಗ್ರೋತ್ ಆಗೋಕ್ಕೆ ತುಂಬ ಕಾರಣ ಆಗುತ್ತೆ. ಮತ್ತು ಇದು ಚೆನ್ನಾಗಿ ಬೆಳಿಬೇಕಂದ್ರೆ ನೀವು ಪ್ರಾಪರ್ಲಿ ಎಲ್ಲ ಮಿಕ್ಸ್ ಮಾಡಬೇಕು. ಇದು ಮೇಲ್ ಫೀಮೇಲ್ ಹೆಂಗೆ ಗೊತ್ತಾಗುತ್ತೆ ಅಂತ ನಿಮಗೆ ಡೌಟ್ ಅಂದರೆ, ನಿಮಗೆ ನಾನು ಒಂದು ಟಿಪ್ಸ್ ಕೊಡ್ತೀನಿ ನೋಡಿರಿ. ಇಲ್ಲಿ ಝೂಮ್ ಮಾಡಿ ತೋರಿಸ್ದೆ. ಏನಂದರೆ, ಇದರ ಮೇಲಿನ ಬಾಲ ಬ್ಲ್ಯಾಕ್ ಕಲರ್ ಇದ್ದರೆ ಅದು ಫೀಮೇಲ್ ಆಗುತ್ತೆ, ಅದು ವೈಟ್ ಇದ್ದರೆ ಮೇಲ್ ಆಗುತ್ತೆ. ಸೊ ನನ್ನ ಕಲರ್ ವೈಟ್ ಇದೆ. ಸೊ ನಾನು ಇದರ ಮೇಲ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಇದು ಮೇಲ್ ಫಿಶ್ ಆಗಿದೆ. ಸೊ ಚೆನ್ನಾಗಿದೆ ಫಿಶ್ಶು. ನಾನು ಇಂಥ ಫಿಶ್ಗಳನ್ನು ಸಾಕ್ತಿದ್ದಾಗ ಹಿಂಗೆ ಅನಿಸುತ್ತೆ, ನಾನು ಒಳ್ಳೆ ಫಿಶನ್ನು ಸಾಕಿದ್ದೀನಿ, ನಾನು ಬ್ರೀಡ್ ಮಾಡ್ತೀನಿ ಎಂಬ ಕಾನ್ಫಿಡೆನ್ಸ್ ನನಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಇದಕ್ಕಿಂತ ಹೆಚ್ಚು ಇದು ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಮರೀಲೇಬೇಡ್ರಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಜಾಸ್ತಿ ಫಿಶ್ ಮೌಲೀಸ್ ಬಗ್ಗೆ ನಾನು ನೆಕ್ಸ್ಟ್ ಇದರಲ್ಲಿ ಮೌಲೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇದರ ಮೌಲೀಸಿನ ಇನ್ಫಾರ್ಮೇಷನ್ ಹಾಗೂ ಇದರ ಮತ್ತು ಯಾವ ಫುಡ್ ಹಾಕ್ಬೋದು, ಇದಕ್ಕೆ ಹೆಡ್ ಹೆಂಗೆ ಬರ್ಸ್ಬೇಕು ಅಂತ ಡೌಟ್ ಬಂದರೆ ಅಂದಲ್ಲ, ಹೈ ರೆಡ್ ಮತ್ತು ರಾಯಲ್ ರೆಡ್ಡನ್ನು ನೀವು ಚಿಕ್ಕವರಿಂದನೂ ಬೇಸಿಕ್ಕಾಗಿ ಇದನ್ನು ನೀವು ಮಾಡಿದರೆ ನಿಮ್ಮ ಫಿಶ್ಶು ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಕ್ವಾಲಿಟಿಫಿಕೇಷನಾಗಿ ಬೆಳೆಯುತ್ತೆ. ಮತ್ತು ಆಕ್ಸಿಜನ್ ಹಾಕಿದರೆ ಮತ್ತು ನೀವು ಉಪ್ಪು ಹಾಕಿದರೆ ಅಂತೂ ಮೀನಿಗೆ ಯಾವ ರೋಗ ಬರೋಕ್ಕೂ ಬಿಡಲ್ಲ. ಅದಕ್ಕೆ ಉಪ್ಪಿನ ಶಕ್ತಿ ಹಾಕಲೇಬೇಕು. ಸೊ ಯಾವ ಫಿಶ್ಗಾದರೂ ಆಗಲಿ ನೀವು ಉಪ್ಪು ಹಾಕಿರಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಫ್ಲವರನಿಗೆ ರಾಯಲ್ ರೆಡ್ ಮತ್ತು ಹೈ ರೆಡ್ ಈ 2 ಫುಡ್ಗಳನ್ನು ಫಸ್ಟು ನೀವು ಹಾಕಬೇಕು. ಇದು ಚಿಕ್ಕದಲ್ಲ, ಸೊ ಅದಕ್ಕೆ ಹಾಕ್ತೀನಿ. ಸೆಕೆಂಡ್ ನಾನು ಬರೋದೇ ಮೌಲೀಸಿಗೆ. ಸೊ
ಸೆಕೆಂಡ್ ಬಂದು ಮೌಲಿಸಿ ಬರ್ತಾಯಿದ್ದೀನಿ. ಮೌಲಿಸಿದು ನಾವು ಚಿಕ್ಕವರಿಂದನೂ ಆಡ್ತಿದ್ದ ಫಿಶ್ ಇದು. ಇದು ನೋಡಿರಿ, ಯಾವಾಗಲೇ ಪ್ರೆಗ್ನೆಂಟ್ ಆಗಿದೆ ಇದು. ಪ್ರೆಗ್ನೆಂಟ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬ್ರೀಡ್ ಮಾಡಿದ್ದೀನಿ. ಇದಕ್ಕೆ ಒಳ್ಳೊಳ್ಳೆ ಫುಡ್ ಹಾಕ್ತೀನಿ. ಫುಡ್ ಹಾಕಬೇಕಾದ್ರೆ ಮೌಲಿಸಿಗೂ ಅಷ್ಟೇ ಸೇಮ್ ಹಾಕಬೇಕು ನೀವು. ಇದನ್ನು ಚಿಕ್ಕ ಮಗಳು ಹೇಗೆ ಬ್ರೀಡಿಂಗ್ ಆಗುತ್ತೆ ಅಂತ ನೀವು ನೋಡ್ಬೋದು. ಅದು ಹೋಗಿ ಅದು ಇದು ಫಂಗಸ್ ಎಲ್ಲ ಬರಬಾರ್ದು ಅಂದರೆ ನೀವು ಅನ್ನಲ್ಲ, ಅದಕ್ಕೆ ಇದೇ ಉಪ್ಪು ನೀರಿಂದನೇ ಅದಕ್ಕೆ ಇದು ಮಾಡಬೇಕು. ಮತ್ತು ಮೌಲಿಸಿ ಆ್ಯಕ್ಚುಲಿ ತುಂಬ ಗಲೀಜು ಮಾಡುತ್ತೆ. 3 days 4 days ಆದಮೇಲೆ ನೀವು ಇದನ್ನು ಮೌಲಿಸ್ ಟ್ಯಾಂಕನ್ನು ಕಂಪಲ್ಸರಿ ಕ್ಲೀನ್ ಮಾಡಲೇಬೇಕು. ಇಲ್ಲ ಅಂದರೆ ಅದಕ್ಕೆ ಫಂಗಸ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಮೇಲ್ ಫೀಮೇಲ್ 2 ಬಿಡಬೇಕು. ನೀವು ಒಂದು ಫೀಮೇಲ್ ಬಿಟ್ಟು 2 ಮೇಲ್ ಬಿಟ್ಟರೆ ಅದು ಒಂದು ಸಾಯುವ ಪರಿಸ್ಥಿತಿಗೆ ಬರ್ಬೋದು ಫೀಮೇಲು. ಅದಕ್ಕೆ ಹೇಳೋದಂತಂದರೆ 2 ಫೀಮೇಲ್ ತರ್ರಿ, ಇಲ್ಲ ಮೇಲ್ ತರ್ರಿ ಮೌಲಿಸಲ್ಲಿ. ಯಾವತ್ತೂ 2 ಮೇಲು 1 ಫೀಮೇಲು, 2 ಫೀಮೇಲು 1 ಮೇಲೆಲ್ಲ ತರೋಕ್ಕೆ ಹೋಗ್ಬಿಡ್ರಿ. ಆ ಥರ ಮಾಡಿಬಿಡ್ರಿ. ಯಾಕಂದರೆ ಅದಕ್ಕೂ ಒಂದು ಜೀವ ಅಂತ ಇರುತ್ತೆ. ಸೊ ಅದಕ್ಕೆ ಹೇಳಿದ್ದು. ನೋಡ್ರಿ ಹೆಂಗೆ ಆಟಾಡ್ತಿದೆ ಇದು. ತನ್ನ ಪಾಡಿಗೆ ತಾವು ಆಟಾಡ್ಕೊಂಡು ಆರಾಮಾಗಿರುತ್ತೆ. ಇದು ತುಂಬ ಇದಾಗುತ್ತೆ. ಮತ್ತು ಫ್ಲವರಾನ್ ಜೊತೆ ಬಿಟ್ಟರೆ ಫ್ಲವರಾನ್ ಸಖತ್ತಾಗಿ ಜಗಳ ಆಡುವ ಸೀನನ್ನು ನಾನು ನಿಮಗೆ ನೆಕ್ಸ್ಟು ಇದರಲ್ಲಿ ಕಳಿಸ್ಕೊಡ್ತೀನಿ. ಸೊ ಇದಕ್ಕೆ ಬ್ರೀಡ್ ಮಾಡಬೇಕಂದ್ರೆ ಯಾವ ಫುಡ್ ಹಾಕಬೇಕು? ಸೊ ನೀವು ಅದಕ್ಕೆ ಬ್ರೀಡ್ ಮಾಡಬೇಕಂದ್ರೆ ಮಾಮೂಲಿ ಫುಡ್ ನೀವು ಫುಡ್ ಇರುತ್ತೆ. ಸೊ ನಾನು ಇದು ಹಾಕಿ ಬ್ರೀಡ್ ಮಾಡಿರೋದು ನೋಡಿರಿ. ಈ ಫುಡ್ ಹಾಕಿ ನೀವು ಕ್ಲೀನಾಗಿ ಬ್ರೀಡ್ ಮಾಡಿದರೆ ಇದು ಚೆನ್ನಾಗಿ ಬ್ರೀಡ್ ಆಗುತ್ತೆ. ಮತ್ತು ಇದಕ್ಕೂ ಆಕ್ಸಿಜನ್ ಬೇಕು. ಆಕ್ಸಿಜನ್ ಯಾಕೆ ಸರ್ ನೀವು ನೋಡ್ತಾ ಇದ್ದೀವಿ ಆಕ್ಸಿಜನ್ನೇ ಇಲ್ಲ ಅಂದರೆ ನೀವು ತಿಳ್ಕೊಂಡ್ರೆ ನಾನು ಇದರ ಏನು ನಾವು ಕ್ಯಾಮ್ರಾ ತೆಗಿತಾ ಇದ್ದೀನಿ, ವೀಡಿಯೋ ತೆಗಿದೆ. ಆ ಪರ್ಪಸಿಗಾಗಿ ನಾನು ನಿಮಗೆ ಆಕ್ಸಿಜನನ್ನು ತೆಗೆದು ಕ್ಲಿಯರಾಗಿ ಕಾಣಲಿ ಮೀನುಗಳೆಲ್ಲ ಅಂತ ಹೇಳ್ತಾ ತೋರಿಸ್ತೀನಿ. ಮತ್ತು ಮೌಲಿಸಿ ಕಂಪಲ್ಸರಿ ಬ್ಲೂ ಡ್ರಾಪ್ಸ್ ಬೇಕೇ ಬೇಕು. ಯಾಕಂದರೆ ಅದು ಬದುಕೋದೇ ಒಂದು ರೀಸನಿಂದ, ಬ್ಲೂ ಡ್ರಾಪ್ಸಿಂದ. ಮತ್ತು ನೀವು ಅದಕ್ಕೆ ಆಕ್ಸಿಜನ್ ಹಾಕಿದ್ರೂ ಪರವಾಗಿಲ್ಲ ಅಲ್ಲ, ಆಕ್ಸಿಜನ್ ಹಾಕಿಲ್ಲ ಅಂದರೆ ನೀವು ಬ್ಲೂ ಡ್ರಾಪ್ಸ್ ಹಾಕಲೇಬೇಕು. ಇಲ್ಲಾಂದರೆ ಇದು ಹೋಗುವ ಸಾಧ್ಯತೆ ಇರುತ್ತೆ. ಮತ್ತು ಇದಕ್ಕೆ ಜಾಸ್ತಿ ಫಂಗಸ್ ಅಟ್ಯಾಕ್ ಆಗೋದೆ ಇದಕ್ಕೆ ಮೌಲಿಸಿಗೆ. ಮತ್ತು ಗಪ್ಪೀಸ್ ಅದ್ರ ಬಗ್ಗೆ ಗಪ್ಪೀಸಿನ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಮೌಲಿಸಿನ್ಗೆ ಜಾಸ್ತಿ ಆಗೋದೆ ಫಂಗಸ್ ಅಂತ. ಯಾಕಂದರೆ ಅದು ತುಂಬ ಸೆನ್ಸಿಟಿವ್ ಮೀನುಗಳವು. ಇದರ ಮರಿ ಬಂದಾದಮೇಲೆ ನಾನು ನಿಮಗೆ ಮರಿಯ ವೀಡಿಯೋನ ಸಮೇತ ತೋರಿಸ್ತೀನಿ. ಇದು ಹೆಂಗೆ ಆಗುತ್ತೆ, ಏನು ಮಾಡುತ್ತೆ ಅನ್ನುವ ನಾನು ನಿಮ್ಮ ಕ್ವಾಂಟಿಟಿ ನಿಮ್ಮ ಕನ್ನಡದಲ್ಲಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋ ನಾನು ಗಪ್ಪೀಸ್ ಮತ್ತು ಫ್ಲವರಾನ್ ಮತ್ತು ಮೌಲಿಸು ಜಗಳ ಆಡ್ಕೊಳ್ಳೋ ವೀಡಿಯೋ ಮತ್ತು ಇದು ಹೆಂಗೆ ಬ್ರೀಡ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮನೋಜ್ RP ಫ್ರಮ್ ಸಾಗರ್. ನಾನು ಎಷ್ಟು ಡೀಟೇಲ್ಸ್ಗಳನ್ನ ಹೇಳಿದ್ದೀನಿ ನನ್ನ ಪ್ರಕಾರ ನಿಮಗೆ ಒಳ್ಳೆ ಅರ್ಥ ಆಗಿರ್ಬೋದು ಅನಿಸುತ್ತೆ. ಸೊ ಅರ್ಥ ಆಗಿಲ್ಲ ಅಂದರೆ ನೀವು ಏನು ಬೇಕಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿರಿ, ಅನ್ಲೈಕ್ ಮಾಡಿರಿ. ಮತ್ತು ನೆನಪಿಂದ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಶಿವಮೊಗ್ಗ ಡಿಸ್ಟಿಕ್ಗಳಿಂದ ನಾನು ನಿಮ್ಮ ಶಿವಮೊಗ್ಗ ಡಿಸ್ಟಿಕ್ ಸಾಗರದಿಂದ ಮನೋಜ್ RP ಫ್ರಮ್ ಸಾಗರ್. ಇದನ್ನು ಹೇಳ್ತಾ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.